ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸರ್ಕಾರದಿಂದ, ಸಿದ್ದರಾಮಯ್ಯ ಸರ್ಕಾರದಿಂದ ಮತ್ತೊಂದು ದೊಡ್ಡ ನಿರ್ಧಾರ ಪ್ರಕಟವಾಗಲಿದೆಯಾ? ಗ್ಯಾರಂಟಿ ಉಸಿರುಗಟ್ಟಿಸ್ತಿರೋ ಹೊತ್ತಲ್ಲಿ ಸರ್ಕಾರ ಏನೇ ಹೇಳ್ತಿರಬಹುದು, ಇಲ್ಲ ನಮಗೆ ಹೊರೆ ಆಗ್ತಿಲ್ಲ, ಜನರ ಕಷ್ಟ ಪರಿಹಾರಕ್ಕಾಗಿ ನಾವು ಈ ಗ್ಯಾರಂಟಿಗಳನ್ನು ಘೋಷಿಸಿರ್ತೀವಿ ಮತ್ತು ಮುಂದುವರಿಸ್ತೀವಿ ಅಂತ ಏನೇ ಹೇಳ್ತಿದ್ರು, ಸಮಸ್ಯೆ ಆಗ್ತಾ ಇದೆ, ಒತ್ತಡ ಹೊರೆ ಜಾಸ್ತಿ ಆಗಿದೆ ಅನ್ನೋದನ್ನು ಆರ್ಥಿಕ ಸಲಹೆಗಾರರಿಂದ ಹಿಡಿದು ಮಿನಿಸ್ಟರ್ಗಳಿಂದ ಹಿಡಿದು ಶಾಸಕರ ತನಕ ಎಲ್ಲರೂ ಹೇಳ್ಕೊಂಡಿದ್ದಾರೆ. ಅದು ಗೊತ್ತಿರೋದೆ. ಈಗ ಆ ಗ್ಯಾರಂಟಿ ಹೊರೆಯನ್ನು ನಿಭಾಯಿಸೋದಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೊಡ್ಡದೊಂದು ನಿರ್ಧಾರವನ್ನು ಕೈಗೊಳ್ಳಿದ್ದಾರೆ. ಅದು ಕಿಡಿ ಹೊತ್ತಿಸಲಿದೆಯಾ? ದೊಡ್ಡ ಕಾಂಟ್ರವರ್ಸಿಗೆ ದಾರಿಯಾಗೋ ಥರ ಕಾಣಿಸ್ತಾ ಇದೆ. ವಕ್ಫ್ ವಿವಾದ ಬೇರೆ ಭುಗಿಲೆದ್ದಿರೋ ಹೊತ್ತಲ್ಲಿ ಈಗ ಮತ್ತೊಂದು ವಿಚಾರ ಮುನ್ನೆಲೆಗೆ ಬರ್ತಿರೋದು. ಯಾವುದರ ವಿರುದ್ಧ ರಾಜಕೀಯ ಜೀವನದಲ್ಲಿ ಹೋರಾಟ ಮಾಡಿ ದೊಡ್ಡ ಪ್ರಭಾವವನ್ನು ಗಳಿಸಿದ್ರು ಸಿದ್ದರಾಮಯ್ಯನವರು, ಶಕ್ತಿಯನ್ನು ಪಡೆದುಕೊಂಡ್ರು, ಈಗ ಅಲ್ಲೇ ಜಾರ್ತಾರ ಸಿದ್ದರಾಮಯ್ಯನವರು ಅನ್ನೋ ಮಟ್ಟಿಗೆ ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗ್ತಿರೋದು. ಏನದು ಹಾಗಾದರೆ? ಸರ್ಕಾರದ ಬೊಕ್ಕಸ ತುಂಬಿಸೋದಿಕ್ಕೆ ಕಂಡುಕೊಳ್ತಿರುವ ದಾರಿ. ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಚುನಾವಣಾ ಪ್ರಚಾರದಲ್ಲಿ ಹೇಳ್ತಾ ಇರೋದೇ ಒಂದು, ಆದರೆ ಸರ್ಕಾರ ಮಾತ್ರ ಅದಕ್ಕೆ ತದ್ವಿರುದ್ಧ ದಿಕ್ಕಿನಲ್ಲಿ ಸಾಗ್ತಿದೆಯಾ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಏನದು ವಿಚಾರ ಅಂತ ಕೇಳಿದ್ರೆ, ಈಗ ಸರ್ಕಾರ ರಾಜ್ಯದ ಅರಣ್ಯ ಪ್ರದೇಶದಲ್ಲಿ 24 ಗಂಟೆ 24/7 ಗಣಿಗಾರಿಕೆಗೆ ಅನುಮತಿ ಕೊಡಲಿದೆಯಾ ಅನ್ನುವ ಪ್ರಶ್ನೆ ಹುಟ್ಟುಕೊಂಡಿದೆ. ಅಂದರೆ ಸಿದ್ಧತೆ, ಅದ್ರ ಬಗ್ಗೆ ಆಲೋಚನೆ, ಪರಾಮರ್ಶೆ ನಡೀತಾ ಇದ್ದು, ಅಧಿಕಾರಿಗಳಿಗೆ ರಿಪೋರ್ಟು ಮತ್ತೊಂದು ಅಂತ ಸೂಚನೆ ಹೋಗೋ ತನಕ ಕೆಲಸ ಶುರುವಾಗಿದೆ. ಈಗ ಆ ಬಗ್ಗೆ ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬರೋಣ ಅಂತ. ಇದುವರೆಗೂ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ ಯಾರಿಗೂ ಅವಕಾಶ ಇರಲಿಲ್ಲ. ಅಕ್ರಮವಾಗಿ ಅಲ್ಲಿ ಇಲ್ಲಿ ನಡೀತಿತ್ತು ಸರಿ, ಆದರೆ ಲೈಸೆನ್ಸ್ ಕೊಟ್ಟು ಸಕ್ರಮವಾಗಿ ಅರಣ್ಯ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ಮಾಡೋ ಹಾಗಿರಲಿಲ್ಲ. ಆದರೆ ಹೊಸ ಇತಿಹಾಸವನ್ನು ಸೃಷ್ಟಿಸ್ತಾರೆ ಸಿದ್ದರಾಮಯ್ಯನವರು. ಈಗ ಅರಣ್ಯ ಪ್ರದೇಶದಲ್ಲಿ 24/7 ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡುವ ಮೂಲಕ ಬಹುತೇಕ ಮುದ್ರೆ ಬೀಳಬಹುದು ಅಂತ ಅನಿಸ್ತಾ ಇದೆ. ಅಲ್ಲಿ ತನಕ ಬಂದಿದೆ ಈಗ ಆಲೋಚನೆ. ಅರಣ್ಯ ಉತ್ಪನ್ನ ಅನ್ನೋ ಪಟ್ಟಿಗೆ ಸೇರ್ತಾ ಇತ್ತು ಇಷ್ಟು ದಿನ. ಅರಣ್ಯ ವ್ಯಾಪ್ತಿಯಲ್ಲಿ ಸಿಗುವಂಥ ಅದಿರು, ಕಬ್ಬಿಣದ ಅದಿರು, ಏನೇನು ಸಿಗುತ್ತಲ್ಲ ಅರಣ್ಯದ ಗರ್ಭದಲ್ಲಿ, ಅದೆಲ್ಲ ಅರಣ್ಯ ಉತ್ಪನ್ನ. ಬರೀ ಮರದ ಸಾಮಾನು ಅಷ್ಟೇ ಅಲ್ಲ, ಅರಣ್ಯದ ಭೂಮಿಯಲ್ಲಿ ಸಿಗುವಂಥ ಅದಿರೂ ಕೂಡ ಅರಣ್ಯ ಉತ್ಪನ್ನ. ಯಾಕಂದ್ರೆ ಅದು ತೆಗಿಯೋಕೆ ಭೂಮಿ ಆಗಿಬೇಕಲ್ಲ, ಭೂಮಿ ಆಗದಾಗ ಅರಣ್ಯ ನಾಶ ಆಗುತ್ತಲ್ಲ, ಹಾಗಾಗಿ ಅದು ಅರಣ್ಯ ಉತ್ಪನ್ನ ಅಂತಾನೆ ಸೇರಿಸಲಾಗಿತ್ತು. ಆದರೆ ಈಗ ಅದನ್ನು ಅರಣ್ಯ ಉತ್ಪನ್ನ ಅನ್ನುವಂಥ ಲಿಸ್ಟಿಂದಾನೇ ಹೊರಗಿಡುತ್ತ ರಾಜ್ಯ ಸರ್ಕಾರ ಅನ್ನುವ ಆಲೋಚನೆ ಶುರುವಾಗಿರೋದು. ಕರ್ನಾಟಕ ಅರಣ್ಯ ಕಾಯ್ದೆ 1963ಕ್ಕೆ ಕೆಲವು ತಿದ್ದುಪಡಿಗಳನ್ನು ತರುವ ಮೂಲಕ ರಾಜ್ಯ ಸರ್ಕಾರಕ್ಕೇನು ಒಂದಿಷ್ಟು ಹೊರೆಗಳಿವೆಯಲ್ಲ ಅದನ್ನೆಲ್ಲ ನಿಭಾಯಿಸೋದಿಕ್ಕೆ ದೊಡ್ಡ ಆದಾಯದ ಮೂಲವನ್ನು ಸೃಷ್ಟಿಸಿಕೊಳ್ಳುತ್ತಾ. 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ನಂತರ ಇದು ಮುಗಿತಾ ಇದ್ದ ಹಾಗೆ ಪ್ರಸ್ತಾವನೆಯೊಂದನ್ನು ಸಂಪುಟ ಸಭೆಯ ಮುಂದೆ ಮಂಡಿಸೋದಿಕ್ಕೆ ತಯಾರಿಯಾಗ್ತಾ ಇದೆ ಈಗ ಅನ್ನೋದು ಸಿಗ್ತಿರುವಂತಹ ಸುದ್ದಿ. ಹಾಗೆ ಕಬ್ಬಿಣದ ಅದರನ್ನು ಅರಣ್ಯ ಉತ್ಪನ್ನ ಅಂತ ಪರಿಗಣಿಸಬಾರದು ಅನ್ನೋ ರೀತಿ ತಿದ್ದುಪಡಿ ಪ್ರಸ್ತಾವನೆ ಸಿದ್ಧಗೊಳ್ತಿದೆ. ಈಗ ಅದು ಅರಣ್ಯ ಉತ್ಪನ್ನ ಅಂತಿದ್ರೆ ತಾನೇ ಸಮಸ್ಯೆ, ಅದನ್ನು ಆ ಲಿಸ್ಟಿಂದ ಹೊರಗಡೆ ಇಡೋದು. ಇತ್ತೀಚೆಗಷ್ಟೇ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿರೀಕ್ಷಿತ ಆದಾಯ ಸಂಗ್ರಹವಾಗದ ಬಗ್ಗೆ ಬಹಳ ಸಿಟ್ಟು ಮಾಡ್ಕೊಂಡಿದ್ರಂತೆ. ಆಗ ಅರಣ್ಯ ಇಲಾಖೆಯ ಕಿರಿಕಿರಿಯಿಂದಾಗಿ ನಮಗೆ ಆದಾಯ ಸಂಗ್ರಹದಲ್ಲಿ ಸಮಸ್ಯೆ ಆಗ್ತಿದೆ ಅನ್ನುವಂಥ ಅಭಿಪ್ರಾಯವು ವ್ಯಕ್ತವಾಗಿದ್ದು, ಸಿದ್ದರಾಮಯ್ಯನವರು ಆ ರೀತಿ ಆಗಕ್ಕೆ ಬಿಡಲ್ಲ ನಾನು ಅಂತ ಏನೋ ಆಕ್ರೋಶ ಹೊರಹಾಕಿದ್ರಂತೆ. 2023ಕ್ಕೆ ಹೋಲಿಸಿದ್ರೆ ಈ ಬಾರಿ 8% ಸಂಗ್ರಹಣೆ ಕಡಿಮೆ ಆಗಿದೆ ಅಂತ ಸಿಟ್ಟು ಮಾಡ್ಕೊಂಡಿದ್ರು. ಮೊದಲೇ ಇಷ್ಟು ದೊಡ್ಡ ಹೊರೆಯನ್ನು ನಿಭಾಯಿಸಬೇಕಾಗಿದೆ, ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿ. ಈಗ ನೋಡಿದ್ರೆ ಈ ಟಾರ್ಗೆಟ್ ಕೂಡ ರೀಚ್ ಆಗೋಕ್ಕಾಗ್ತಿಲ್ಲ. ಅರಣ್ಯ ಇಲಾಖೆ ಅಡ್ಡಿಯಿಂದ ರಾಜಸ್ವ ಸಂಗ್ರಹ ಕಡಿಮೆ ಆಗ್ತಿದೆ ಅಂತ ಗಣಿ ಇಲಾಖೆ ದೂರು ಕೊಟ್ಟಿತ್ತು. ಇದನ್ನು ಪರಿಗಣಿಸಿದ್ದ ಸಿದ್ದರಾಮಯ್ಯನವರು ರಾಜ್ಯದ ಅಭಿವೃದ್ಧಿಗೆ ಅಡ್ಡಿ ಆದರೆ ಸಹಿಸೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಕಬ್ಬಿಣದ ಅದರನ್ನು ಅರಣ್ಯ ಇಲಾಖೆ ವ್ಯಾಪ್ತಿಯಿಂದ ಹೊರಗಿಡುವ ಬಗ್ಗೆ ಪ್ರಸ್ತಾಪ ಬಂದಿತ್ತು. ಅಲ್ಲೇ ರಾಜ್ಯದ ಅಭಿವೃದ್ಧಿಗೆ ತೊಂದರೆ ಆದರೆ ಸಹಿಸಲ್ಲ ಅನ್ನೋದು ಸರಿ, ಆದರೆ ಯಾವ ಮಾರ್ಗದಿಂದ? ಈಗ ಅರಣ್ಯ ಅನ್ನೋದು ಆಲ್ರೆಡಿ ಸಮಸ್ಯೆ, ಎಷ್ಟೆಲ್ಲ ಸಾವಿರ ಎಕರೆಗಳು ಅಕ್ರಮ ಚಟುವಟಿಕೆಗಳಿಂದಾನೇ ನಾಶ ಆಗ್ತಿದೆ. ಫಾರ್ ಎಕ್ಸಾಂಪಲ್ ನೋಡಿ, ಜಸ್ಟ್ ಒಂದು 4-5 ಜಿಲ್ಲೆಗಳಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೆದಿದೆಯಲ್ಲ, ಅಲ್ಲಿ ಇಲ್ಲಿ ಬಳ್ಳಾರಿ, ತುಮಕೂರು, ಚಿತ್ರದುರ್ಗ, ಬೇರೆ ಬೇರೆ ಕಡೆ ಗಣಿ ಚಟುವಟಿಕೆಯಿಂದ 4,000 ಎಕರೆಗೂ ಅಧಿಕ ಅರಣ್ಯ ನಾಶವಾಗಿದೆ ಅನ್ನೋ ರಿಪೋರ್ಟೇ ಇದೆ.
ಇದುವರೆಗೆ ಸಕ್ರಮವಾಗಿ ಮಾಡೋದಕ್ಕೆ ಅವಕಾಶ ಇಲ್ಲ, ಅಕ್ರಮವಾಗಿ ಮಾಡಿದ್ರಿಂದಾನೇ ಬೇಕಾದಷ್ಟು ನಾಶ ಆಗಿ ಹೋಗಿದೆ. ಹೀಗಿರುವಾಗ ಅರಣ್ಯದಲ್ಲಿ ಗಣಿಗಾರಿಕೆಗೆ ಅವಕಾಶ ಕೊಟ್ಟು ಬಿಟ್ರೆ, ಅದರನ್ನು ಅರಣ್ಯ ಉತ್ಪನ್ನ ವ್ಯಾಪ್ತಿಯಿಂದ ಹೊರಗಿಡೋದಕ್ಕೆ ನಿರ್ಧಾರ ಮಾಡಿಬಿಟ್ರೆ ಅದು ಅರಣ್ಯ ಹನನ ನಡೆಸೋದಕ್ಕೆ ಸರ್ಕಾರವೇ ಮುದ್ರೆ ಒತ್ತದಂಗಾಗತ್ತೆ ಅನ್ನುವ ಆಕ್ರೋಶಕ್ಕೆ ಈಗ ಗುರಿಯಾಗಿದೆ. ನಿರ್ಧಾರ ಪ್ರಕಟವಾಗಿಲ್ಲ, ಬಟ್ ಎಲ್ಲ ಪ್ರಸ್ತಾವನೆ ಮಗದೊಂದು ತಯಾರಿ ಹಂತದಲ್ಲಿದ್ದು ಈ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ನಿರ್ಧಾರವಾಗುವ ಎಲ್ಲ ಸಾಧ್ಯತೆಯೂ ಇದೆ. ಪರಿಸರ ಪ್ರೇಮಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಇದು ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣ ಆಗಬಹುದು. ಯಾಕಂದ್ರೆ ಈಗಿರೋ ಪರಿಸರ ಉಳಿಸ್ಕೊಳ್ಳೋದೇ ದೊಡ್ಡ ಸವಾಲಾಗಿದೆ. ಮಾಲಿನ್ಯ ಮತ್ತು ಈ ಅಕ್ರಮ ಚಟುವಟಿಕೆಗಳ ನಡುವೆ ಜನರ ಬದುಕು ಎಷ್ಟು ಬದಲಾಗಿದೆ, ಕೆಲವು ವರ್ಷಗಳಿಂದ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಆಗಿದೆ ಎಲ್ಲ ಗೊತ್ತು. ಮಳೆಯಿಂದ ಹಿಡಿದು ವಾತಾವರಣ ಬದಲಾವಣೆ ಬಗ್ಗೆ ಜನಕ್ಕೆ ಅರಿವಿದೆ. ಅಂಥದ್ರಲ್ಲೀಗ ಅರಣ್ಯ ಭೂಮಿಯಲ್ಲಿ ಗಣಿಗಾರಿಕೆಗೆ ಪರ್ಮಿಷನ್ನೇ ಕೊಡೋಕೆ ಶುರು ಮಾಡಿಬಿಟ್ರೆ ಕೆಲವು ಕಂಡೀಷನ್ ಹಾಕಿ, ಫಾರ್ ಎಕ್ಸಾಂಪಲ್ ಈಗ ಮೀಸಲು ಪ್ರದೇಶದಲ್ಲಿ ಮಾಡಬಾರ್ದು, ಈ ಜೀವವೈವಿಧ್ಯ ವನ್ಯಜೀವಿ ಧಾಮ ಇಂತಹ ವಲಯ ಹೊರತುಪಡಿಸಿ ಅಂತ ಕಂಡೀಷನ್ ಹಾಕ್ಬೋದು. ಮುಖ್ಯ ಕಾರ್ಯದರ್ಶಿಗಳು ಕೂಡ ಈ ಬಗ್ಗೆ ಸಲಹೆಯನ್ನು ಕೊಟ್ಟಿದ್ರು. ಏನಂತ, ವನ್ಯಜೀವಿ ಧಾಮ ಮತ್ತು ಜೀವ ವೈವಿಧ್ಯ ವಲಯ ಹೊರತುಪಡಿಸಿ ಉಳಿದ ಅರಣ್ಯ ಪ್ರದೇಶಗಳಲ್ಲಿ ಗಣಿ ಚಟುವಟಿಕೆ ನಡೆಸೋದಕ್ಕೆ ಅನುಮತಿ ಕೊಡಬಹುದು ಅಂತ ಮುಖ್ಯ ಕಾರ್ಯದರ್ಶಿ ಅಭಿಪ್ರಾಯಪಟ್ಟಿದ್ರು. ಅದರಂತೆ ಅರಣ್ಯ ಕಾಯ್ದೆಗೆ ತಿದ್ದುಪಡಿಗಳನ್ನು ತರೋದು, ಸಂಪುಟ ಸಭೆಯ ಮುಂದೆ ಪ್ರಸ್ತಾವನೆ ಮಂಡಿಸುವಂತೆ ಸಂಬಂಧಿತ ಅಧಿಕಾರಿಗಳಿಗೆ CS ಶಾಲಿನಿ ರಜನೀಶ್ ಈಗ ಟಿಪ್ಪಣಿಯನ್ನು ರವಾನಿಸಿದ್ದಾರೆ ಅನ್ನೋ ಮಾಹಿತಿಯೂ ಸಿಗ್ತಿದೆ. ಸೊ ಕೆಲವು ತಿದ್ದುಪಡಿ ಮಾಡೋದು, ನಾವು ಮೀಸಲು ಅರಣ್ಯ ಮತ್ತೊಂದು ಟಚ್ ಮಾಡೋಕೆ ಹೋಗಲ್ಲ, ಉಳಿದಿರುವಂಥ ಪ್ರದೇಶದಲ್ಲಿ ಮಾಡ್ಕೊಳ್ತೀವಿ ಅಂತ. ಈ ಮೂಲಕ ಅರಣ್ಯ ನಾಶಕ್ಕೆ ಸರ್ಕಾರದ ಕಡೆಯಿಂದನೇ ಮುದ್ರೆ ಬಿದ್ದಂಗೆ ಆಗಲ್ವಾ ಅನ್ನುವ ಆಕ್ರೋಶ ಈಗ ವ್ಯಕ್ತವಾಗ್ತಿರೋದು. ಸಿದ್ದರಾಮಯ್ಯನವರು ಈ ಅಕ್ರಮ ಗಣಿಗಾರಿಕೆ ಮಗದೊಂದರ ವಿರುದ್ಧ ತೊಡೆತಟ್ಟಿ ಪಾದಯಾತ್ರೆ ಮಾಡಿದವರು. ಇವತ್ತು ಸಂಡೂರು ಎಲೆಕ್ಷನ್ನಲ್ಲೂ ಕೂಡ ಗಣಿದಣಿಗಳ ವಿರುದ್ಧ ಗುಡುಕ್ಕೊಂಡೇ ಪ್ರಚಾರ ಮಾಡ್ತಿದ್ದಾರೆ. ಜನಾರ್ದನ್ ರೆಡ್ಡಿಗೆ ಸಂಡೂರು ಮೈನಿಂಗ್ ಮೇಲೆ ಮಾತ್ರ ಆಸಕ್ತಿ ಇದೆ, ಅಭಿವೃದ್ಧಿ ಬಗ್ಗೆ ಜನರ ಬಗ್ಗೆ ಆಸಕ್ತಿ ಇಲ್ಲ ಅಂತ ಗುಡುಕ್ತಿದ್ದಾರೆ. ಈ ರೆಡ್ಡಿಯನ್ನ BJP ಸೇರಿಸ್ಕೊಂಡಿದೆ ಅಂದರೆ ಭ್ರಷ್ಟಾಚಾರವನ್ನು ಯಾವ ರೀತಿ ಪ್ರೀತಿಸತ್ತೆ BJP ನೋಡಿ ಅಂತ ವಾಗ್ದಾಳಿ ನಡೆಸ್ತಿದ್ದಾರೆ. ಗಣಿಗಾರಿಕೆ ವಿರುದ್ಧ ಗುಡುಕ್ತಿದ್ದಾರೆ. ಅಕ್ರಮ ಗಣಿಗಾರಿಕೆ ಅನ್ನೋದಿದೆ ಸರಿ, ಆದರೆ ಓಕೆ ಅವ್ರಿಗೆ ಜಾಮೀನು ಸಿಕ್ತು, ಕಾನೂನು ಹೋರಾಟಗಳು ನಡೀತಾ ಇದೆ. ಆದರೆ ಅಕ್ರಮವಾಗಲಿ ಸಕ್ರಮವಾಗಲಿ ನಾಳೆ ಕಾಡು ನಾಶಕ್ಕೆ ಇದು ದಾರಿಯಾಗಬಹುದಲ್ಲ ಅನ್ನೋದು ಆಕ್ರೋಶ. ಸೊ ಅಲ್ಲಿ ಹೇಳ್ತಿರೋದೇ ಒಂದು ಎಲೆಕ್ಷನ್ನಲ್ಲಿ, ಇಲ್ಲ ಅದಕ್ಕೆ ತದ್ವಿರುದ್ಧವಾದ ನಡೆಯನ್ನು ಸರ್ಕಾರ ಸದ್ದಿಲ್ಲದೆ ಅನುಸರಿಸ್ತಾ ಇದೆಯಾ? ಈಗಾಗಲೇ ವಕ್ಫ್ ಭೂಮಿ ಅದು ಇದು ಅಂತ ಭೂಕಂಟಕವೇ ಒಂದಾದ ಮೇಲೆ ಒಂದು ಸುತ್ತಕೊಳ್ತಿದೆ. ಮೂಡ ಭೂಕಂಟಕ, ವಕ್ಫ್ ಭೂಕಂಟಕ, ಈಗ ಅರಣ್ಯ ಭೂಮಿಗೆ ಕೈ ಹಾಕ್ತಾರ ಸಿದ್ದರಾಮಯ್ಯನವರು. ಮತ್ತೊಂದು ದೊಡ್ಡ ಸಂಕಷ್ಟವನ್ನು ಎಳೆದುಕೊಳ್ಳಲಿದ್ದಾರ. ಇದುವರೆಗೆ ಇಲ್ಲದಿರೋದನ್ನು, ಇದುವರೆಗೆ ಸಕ್ರಮ ಗಣಿಗಾರಿಕೆಗೆ ಪರ್ಮಿಷನ್ನೇ ಇಲ್ಲ, ಇದುವರೆಗೆ ಇಲ್ಲದಿರುವಂತಹ ಹೊಸ ಹೆಜ್ಜೆಯನ್ನು ಇಡುವ ಮೂಲಕ ಈಗ ನಿಭಾಯಿಸಲೇಬೇಕಲ್ಲ, ಗ್ಯಾರಂಟಿಗಳನ್ನು ಸರಿದೂಗಿಸಲೇಬೇಕಲ್ಲ, ಒಂದಾದ ಮೇಲೆ ಒಂದು ಘೋಷಣೆಗಳಾಗ್ತಿರೋದ್ರಿಂದ. ಹಾಗಾಗಿ ಇಂತಹ ಆದಾಯದ ಮೂಲಗಳನ್ನು ಹುಡುಕ್ತಿರೋದ ಅನ್ನುವ ಚರ್ಚೆ ಶುರುವಾಗಿದೆ. ನೋಡಿ, ಈಗ ಮಹಾರಾಷ್ಟ್ರದಲ್ಲಿ ಭರ್ಜರಿ ಘೋಷಣೆಗಳನ್ನು ಮೊಳಗಿಸಿದ್ದಾರೆ. ಇಲ್ಲಿ 2,000 ಕೊಡ್ತಾರಲ್ಲ ಗೃಹಲಕ್ಷ್ಮಿ, ಅಲ್ಲಿ 3,000 ಕೊಡ್ತಾರೆ ತಿಂಗಳಿಗೆ. 3,000 ಬಸ್ಸು ಉಚಿತ ಪ್ರಯಾಣ ಮಹಿಳೆಯರಿಗೆ. ಇಂತಹ ಭರ್ಜರಿ ಘೋಷಣೆಗಳು ಮೊಳಗಿವೆ. ಮೊನ್ನೆ ಅಷ್ಟೇ ಖರ್ಗೆ ಅವರೇ ಹೇಳಿದ್ರಲ್ಲ, ಬಜೆಟ್ ಸರಿಯಾಗಿ ಪ್ಲ್ಯಾನ್ ಮಾಡದೆ ಗ್ಯಾರಂಟಿ ಅಂತ ಘೋಷಣೆ ಮಾಡಿದ್ರು ಒಂದು ಹಿಡಿ ಮಣ್ಣು ಹಾಕೋಕ್ಕೂ ದುಡ್ಡಿರಲ್ಲ ಅಂತ ವಾಸ್ತವವನ್ನು ಒಪ್ಪಿಕೊಂಡ್ರ ಅನ್ನೋ ರೀತಿಯ ಚರ್ಚೆಗಳು ರಾಷ್ಟ್ರ ಮಟ್ಟದಲ್ಲಾಗ ಮೋದಿ ಖರ್ಗೆ ಅವರ ಬಾಯಲ್ಲೇ ಸತ್ಯ ಬಂತು ನೋಡಿ. ಕಾಂಗ್ರೆಸ್ನ ಕಥೆ ಏನಾಗಿದೆ, ಸರ್ಕಾರ ಇರೋ ಕಡೆ ಕಾಂಗ್ರೆಸ್ ಏನು ಮಾಡಿಟ್ಟಿದೆ ಪರಿಸ್ಥಿತಿಯನ್ನು ಅಂತ ಗುಡುಗಿದ್ರು. ಮಹಾರಾಷ್ಟ್ರದಲ್ಲೂ ಅದೇ ಜಟಾಪಟಿ ಆಗ್ತಿದೆ, ಜಾರ್ಖಂಡಲ್ಲೂ ಅದೇ ಜಟಾಪಟಿ ಆಗ್ತಿದೆ. ಈ ಹೊತ್ತಲ್ಲಿ ಕರ್ನಾಟಕದಲ್ಲಿ ಈ ರೀತಿಯ ಜಾಣ ನಡೆಯನ್ನು ಅನುಸರಿಸುವ ಲೆಕ್ಕಾಚಾರವ. ಹಾಗಾದರೆ ಕಾಂಗ್ರೆಸ್ನದ್ದು ಆದಾಯದ ಮೂಲವನ್ನು ಸರಿದೂಗಿಸೋದಕ್ಕೆ ಕಾದು ನೋಡಬೇಕು ಏನು ನಿರ್ಧಾರ ತಗೊಳುತ್ತೆ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.